ಹೆಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟೆಕ್ ಆ್ಯಂಡ್ ಟ್ಯುಟೋರಿಯಲ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಅಭಿನಯ್. ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೊಂದು ಬಿಗ್ಗೆಸ್ಟ್ ಎಂಟರ್ಟೈನ್ಮೆಂಟ್ ಅಪ್ಲಿಕೇಶನ್ ಫ್ರೀಯಾಗಿ ತಿಳಿಸ್ಕೊಡ್ತೀನಿ. ಈಗ ನೀವು ಯೂಟ್ಯೂಬಲ್ಲೂ ಕೂಡ ಶಾರ್ಟ್ ಫಿಲ್ಮ್ಸ್ ನೋಡ್ತಾ ಇರ್ತೀರ, ಎಲ್ಲದರಲ್ಲೂ ಕೂಡ ಒಂದು ಶಾರ್ಟ್ ಫಿಲ್ಮ್ಸು ವೀಡಿಯೋಸ್ನ ನೋಡ್ತಾ ಇರ್ತೀರ. ನಾನಿವತ್ತು ಶಾರ್ಟ್ ಫಿಲ್ಮ್ಗೆ ಅಂತಲೇ ಒಂದು ಅಪ್ಲಿಕೇಶನ್ ಬಗ್ಗೆ ನಿಮಗೆ ಪರಿಚಯಿಸ್ತಾ ಇದ್ದೀನಿ. ಒಂದು ಬೆಸ್ಟ್ ಅಪ್ಲಿಕೇಶನ್ ಅಂತಲೇ ಹೇಳ್ಬೋದು. ಅಪ್ಲಿಕೇಶನ್ ಲಿಂಕ್ನ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಲ್ಲ ಅಂತಂದರೆ ಪ್ಲೇಸ್ಟೋರ್ಗೆ ಬಂದರೆ ನೀವು ಇಲ್ಲಿ ಸ್ಫರ್ಟ್ ಅಂತ ನೀವು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಟೈಪ್ ಮಾಡಿದ ನಂತರ ಫ್ರೆಂಡ್ಸ್ ನಿಮಗೆ ಅಪ್ಲಿಕೇಶನ್ ನೇಮು ಈ ರೀತಿಯಾಗಿ ಬರುತ್ತೆ. ಜಸ್ಟ್ ನೀವು ಇಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡು ಇದನ್ನು ಓಪನ್ ಮಾಡ್ಕೊಬೇಕಾಗುತ್ತೆ. ಓಕೆ, ನಾನು ನೋಡ್ಬೋದು ಅಪ್ಲಿಕೇಶನ್ ರೇಟಿಂಗ್ಸ್ ಎಲ್ಲ ನಿಮಗೆ ಇಲ್ಲಿ ಚೆನ್ನಾಗಿದೆ. ಎಲ್ಲ ರೀತಿಯ ಲ್ಯಾಂಗ್ವೇಜ್ನ ವೀಡಿಯೋಸ್ ನಿಮಗೆ ಇಲ್ಲಿ ಸಿಗ್ತವೆ. ಬನ್ನಿ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳೋಣ. ಇನ್ಸ್ಟಾಲ್ ಮಾಡಿದ ನಂತರ ಓಪನ್ ಮಾಡಬೇಕಾಗುತ್ತೆ. ಓಪನ್ ಮಾಡ್ಕೊಂಡಿದ ನಂತರ ನಿಮಗೆ ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ. ನೋಡ್ಬೋದು ಇಲ್ಲಿ ಕನ್ನಡ ಫಿಲ್ಮ್ಸ್ ಕೂಡ ಇದೆ. ಆ್ಯಂಡ್ ಎಲ್ಲ ಲ್ಯಾಂಗ್ವೇಜ್, ಹಿಂದಿ ಆಗಿರ್ಬೋದು, ತಮಿಳು, ತೆಲುಗು, ಎಲ್ಲ ರೀತಿಯ ಲ್ಯಾಂಗ್ವೇಜ್ ಇದೆ. ಇಲ್ಲಿ ನೀವು ಸ್ವೈಪ್ ಮಾಡಿದ್ರೆ ರೀಸೆಂಟ್ ಅಪ್ಲೋಡ್ ಮಾಡಿರುವಂತಹ ಹೊಸ ಶಾರ್ಟ್ ಫಿಲ್ಮ್ಸ್ಗಳು ಬರ್ತವೆ. ಓಕೆನಾ, ಇಲ್ಲಿರುವಂತಹ ಶಾರ್ಟ್ ಫಿಲ್ಮ್ಸು ಕ್ವಾಲಿಟಿ ಆಗಿರ್ಬೋದು, ಎಲ್ಲ ರೀತಿಯ ಫುಲ್ ಹೆಚ್ ಡಿ ನಿಮಗೆ ಯಾವ ರೀತಿಯ ಕ್ವಾಲಿಟಿ ಬೇಕು ನೀವು ಇಲ್ಲಿ ಸೆಟ್ ಮಾಡ್ಬೋದು. ಫಸ್ಟಿಗೆ ನೀವು ಇಲ್ಲಿ ರಿಜಿಸ್ಟ್ರೇಷನ್ ಆಗಬೇಕಾಗುತ್ತೆ. ಇಲ್ಲಿ ನಿಮ್ಗೆ ಕಾಣ್ತಕ್ಕಿರುವಂತಹ ಇಲ್ಲಿ ಒಂದು ಪ್ರೊಫೈಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಸೈನ್ ಅಪ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಒಂದು ಹೆಸರು ಆಗಿರ್ಬೋದು, ಮಿಡಲ್ ನೇಮ್ ಇದ್ದರೆ ಹಾಕಿ, ಲಾಸ್ಟ್ ನೇಮು, ಫೋನ್ ನಂಬರು, ಮೇಲ್ ಮತ್ತು ಪಾಸ್ವರ್ಡನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ನಂತರ ಅಲ್ಲಿ ನಿಮಗೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇರುತ್ತೆ, ಅದನ್ನು ಅಪ್ಲೈ ಮಾಡಿ ಟಿಕ್ ಮಾಡಿ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿ. ನನಗೆ ಈ ರೀತಿಯಾದ ಇಂಟರ್ಫೇಸ್ ಬರುತ್ತೆ. ನೀವು ಹಾಕಿರುವಂತಹ ಫೋನ್ ನಂಬರ್ ಅಥವಾ ನಿಮ್ಮೊಂದು ಇಮೇಲ್ ಮತ್ತು ಪಾಸ್ವರ್ಡ್ನ ಹಾಕಿ ನೀವು ಇಲ್ಲಿ ಲಾಗಿನ್ನ ಆಗಬೇಕಾಗುತ್ತೆ. ಸೈನ್ ಇನ್ ಆದ ನಂತರ ನಿಮಗೆ ಈ ಇಂಟರ್ಫೇಸ್ ಬರುತ್ತೆ. ನಾನಿಲ್ಲಿ ನಿಮಗೆ ಸುಮಾರು ನಿಮಗೆ ಇಲ್ಲಿ ಶಾರ್ಟ್ ಫಿಲ್ಮ್ಸ್ಗಳು ಕಾಣಿಸ್ತಾ ಇರ್ಬೋದು. ಫ್ರೆಂಡ್ಸ್, ನಾನಿಲ್ಲಿ ನಿಮಗೆ ಯಾವುದಾದ್ರೂ ಕಾಮಿಡಿ ಅಂತ ಕಾಣಿಸ್ತಾ ಇರ್ಬೋದು. ಇಲ್ಲಿ ನಾನು ಅದಕ್ಕೆ ಇಲ್ಲಿ ಒಂದು ಕನ್ನಡ ವೀಡಿಯೋ ಯಾವುದಾದ್ರೂ ಇಲ್ಲಿ ಲಿಫ್ಟಿಕ್ ರಾಣಿ ಅಂತ ಯಾವುದೋ ಒಂದು ವೀಡಿಯೋ ಇದೆ. ಜಸ್ಟ್ ಅದ್ರ ಮೇಲೆ ನಾನು ಇಲ್ಲಿ ಕ್ಲಿಕ್ ಮಾಡ್ಕೋತೀನಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ಕಾಣಿಸ್ಬೋದು ಎಷ್ಟು ನಿಮಿಷ ಇದೆ ಏನು ಅಂತ ನಿಮಗೆ ಇಲ್ಲಿ ಕಾಣಿಸುತ್ತೆ. ಓಕೆನಾ, ಜಸ್ಟ್ ನೀವು ಇಲ್ಲಿ ವಾಚ್ನ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ಇಲ್ಲೊಂದು ಸಲ ಕ್ಲಿಕ್ ಮಾಡಿದ ತಕ್ಷಣ ವೀಡಿಯೋ ಅನ್ನೋದು ನಿಮಗೆ ವಿತಿನ್ ಸೆಕೆಂಡಲ್ಲಿ ಪ್ಲೇ ಆಗ್ತಾ ಹೋಗುತ್ತೆ. ಫ್ರೆಂಡ್ಸ್, ಓಕೆನಾ, ನಾನಿಲ್ಲಿ ವೀಡಿಯೋನ ಪ್ಲೇ ಮಾಡೋದಿಲ್ಲ. ಜಸ್ಟ್ ನಿಮ್ಗೊಂದು ಸ್ವಲ್ಪ ನಾನು ವೀಡಿಯೋನ ತೋರಿಸ್ತೀನಿ. ಯಾಕಂತಂದರೆ ವೀಡಿಯೋನ ಪ್ಲೇ ಮಾಡಿದ್ರೆ ಕಾಪಿರೈಟ್ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾವು ವೀಡಿಯೋನ ಪ್ಲೇ ಮಾಡೋದಿಲ್ಲ. ಓಕೆನಾ, ಇಲ್ಲಿ ನಿಮಗೆ ಈ ಒಂದು ಅಪ್ಲಿಕೇಶನ್ ಯಾವ ರೀತಿ ಯೂಸ್ ಮಾಡೋದು ಅಂತ ಗೊತ್ತಾಗಿದೆ. ಇದರಲ್ಲಿ ಇನ್ನೊಂದು ಫೀಚರ್ ಇದೆ ಫ್ರೆಂಡ್ಸ್. ಓಕೆನಾ, ನೀವೇನಾದರೂ ಅರ್ನಿಂಗ್ ಮಾಡೋಕ್ಕೆ ಅಂತ ಅಂದ್ಕೊಂಡ್ರೆ ಈ ಒಂದು ಅಪ್ಲಿಕೇಶನಲ್ಲಿ ನಿಮಗೆ ಆ ಆಪ್ಷನ್ ಕೂಡ ಇದೆ. ನೀವು ನಿಮ್ಮ ಒಂದು ಓನ್ ಆಗಿರುವಂತಹ ಒಂದು ಶಾರ್ಟ್ ಫಿಲ್ಮ್ಸ್ನ ಮಾಡಿ ಈ ಒಂದು ಅಪ್ಲಿಕೇಶನ್ ನೀವು ಅಪ್ಲೋಡ್ ಕೂಡ ಮಾಡ್ಬೋದು. ಯಾವ ರೀತಿ ಅಂತ ಹೇಳೋದಾದರೆ ನಿಮಗೆ ಇಲ್ಲಿ ಪ್ರೊಫೈಲ್ ಐಕಾನ್ ಕಾಣ್ತಿದ್ದಿಲ್ಲ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ ನಂತರ ನೀವು ಇಲ್ಲಿ ಬಿಕಮ್ ಎ ಪಾರ್ಟ್ನರ್ ಅಂತ ಇದ್ದರೆ ಅದ್ರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಂಡಿದ ತಕ್ಷಣ ಫ್ರೆಂಡ್ಸ್ ಇಲ್ಲಿ ನೀವು ಒಂದು ಅಕೌಂಟನ್ನು ಸೈನ್ ಅಪ್ ಮಾಡ್ಕೋಬೇಕಾಗುತ್ತೆ. ಇದ್ರ ಬಗ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕಂದರೆ ನೀವು ಇಲ್ಲಿ ಓದ್ಕೊಬೋದು ಫ್ರೆಂಡ್ಸ್. ಓಕೆನಾ, ವ್ಯೂಸ್ ಯಾವ ರೀತಿ ಸಿಗುತ್ತೆ ಮತ್ತು ನಿಮ್ಗೆ ಇಲ್ಲಿ ಅಮೌಂಟ್ ಇಲ್ಲಿ ಯಾವ ರೀತಿ ಸಿಗುತ್ತೆ ಅನ್ನೋದು ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮ್ಗೆ ಇಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಓಕೆನಾ, ನಂತರ ಇಲ್ಲಿ ನಿಮಗೆ ನೋಟಿಫಿಕೇಷನ್ ಅಂತ ಇದೆ. ಇದೇನಪ್ಪ ಅಂದರೆ ಯಾವ್ದಾದ್ರು ಹೊಸ ಫಿಲ್ಮ್ಸ್ ಏನು ಅಪ್ಲೋಡ್ ಆಯಿತು ಅಂತಂದರೆ ನಿಮ್ಗೆ ಇಲ್ಲಿ ನೋಟಿಫಿಕೇಷನ್ ಕೂಡ ಬರುತ್ತೆ. ಇಲ್ಲಿ ಸಬ್ಸ್ಕ್ರಿಪ್ಷನ್ ಅಂತ ಒಂದು ಹೊಸ ಆಪ್ಷನ್ ಇರುವಂಥದ್ದು, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಮಂತ್ಲಿ 49 ರೂಪೀಸ್ ನಿಮ್ಗೆ ಇಲ್ಲಿ ಕೇಳುತ್ತೆ. ಬಟ್ ನಿಮ್ಗೆ ಇಲ್ಲಿ ಸಿಗೋ ಕಂಟೆಂಟ್ಗಳು ಆಲ್ರೆಡಿ ಎಲ್ಲ ಫ್ರೀ ಕಂಟೆಂಟ್. ಓಕೆನಾ, ನಿಮಗೆ ಆ್ಯಕ್ಚುಲಿ ಇಲ್ಲಿ ಯಾವುದೇ ರೀತಿ ಇದುವರೆಗೂ ಪ್ರೀಮಿಯಮ್ ಕಂಟೆಂಟ್ ಇಲ್ಲ. ಎಲ್ಲವೂ ಕೂಡ ನಿಮಗೆ ಎಲ್ಲ ಲ್ಯಾಂಗ್ವೇಜನ ಒಂದು ಮೂವೀಸ್ಗಳು ಕೂಡ ನಿಮ್ಗೆ ಇಲ್ಲಿ ಫ್ರೀಯಾಗೇ ನೀವು ಇಲ್ಲಿ ನೋಡ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಓಕೆನಾ, ನೋಡ್ಬೋದು ಈ ರೀತಿಯಾಗಿ ಒಂದು ಅಪ್ಲಿಕೇಶನ್ ನಿಮಗೆ ಇದು ವರ್ಕ್ ಆಗುತ್ತೆ. ಓಕೆನಾ ಫ್ರೆಂಡ್ಸ್, ಈ ಒಂದು ಅಪ್ಲಿಕೇಶನು ರೀಸೆಂಟ್ ಲಾಂಚ್ ಆಗಿರೋದ್ರಿಂದ ಸ್ವಲ್ಪ ಬಗ್ಗಳು ಫಿಕ್ಸ್ ಇದೆ. ಓಕೆನಾ, ಇನ್ನೊಂದು ತಿಂಗಳೊಳಗಡೆ ಈ ಒಂದು ಅಪ್ಲಿಕೇಶನ್ ಇರುವ ಎಲ್ಲ ಒಂದು ಬಗ್ಸ್ಗಳು ಕೂಡ ಕ್ಲಿಯರ್ ಆಗುತ್ತೆ. ಮತ್ತು ಹಾಗೆಯೇ ಹೊಸ ರೀತಿಯ ಎಲ್ಲ ಶಾರ್ಟ್ ಫಿಲ್ಮ್ ಕೂಡ ಅಪ್ಡೇಟ್ ಆಗ್ತವೆ ಅಂತ ಇನ್ಫಾರ್ಮೇಷನ್ ಬಂದಿದೆ. ಓಕೆನಾ ಫ್ರೆಂಡ್ಸ್, ಇದುವರೆಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ನ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.